सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮದ ಕಡೆಯ 42 ನಾಮಗಳನ್ನು ನಾವು ನೋಡಬೇಕಾಗಿದೆ. ಇದುವರೆಗೂ 958 ನಾಮಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ನಾವು ನೋಡಿದ್ದೀವಿ. ಇನ್ನು ಮುಂದೆ ಉಳಿದಿರುವಂಥ 42 ನಾಮಗಳನ್ನು ಇವತ್ತು ನೋಡೋಣ. 103ನೇ ಶ್ಲೋಕ ನಾವು ನೋಡಬೇಕಾಗಿರೋದು. ಧ್ಯಾನ ಶ್ಲೋಕಗಳನ್ನು ಸೇರಿಸ್ಕೊಂಡು ಬಂದಿರುವಂತಹ ಪುಸ್ತಕದಲ್ಲಿ ನಂಬರಿಂಗ್ ಇರುವಂಥದ್ರಲ್ಲಿ ಇವತ್ತು 116ನೇ ಶ್ಲೋಕ ಆಗಿರುತ್ತೆ. 103ನೇ ಶ್ಲೋಕ ಶ್ರೀಮತಿ ಭವಾನಿ ಅವರು ಓದ್ತಾರೆ. ಆನಂತರ ಅರ್ಥವನ್ನು ನೋಡ್ತಾ ಹೋಗೋಣ. ಪ್ರಮಾಣಂ ಪ್ರಾಣನಿಲಯ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ. ಈ ಶ್ಲೋಕದಲ್ಲಿ 8 ನಾಮಗಳಿದೆ. ಪ್ರಮಾಣಂ, ಪ್ರಾಣನಿಲಯಃ, ಪ್ರಾಣಭೃತ್, ಪ್ರಾಣಜೀವನಃ, ತತ್ವಂ, ತತ್ವವಿತ್, ಏಕಾತ್ಮ, ಜನ್ಮ ಮೃತ್ಯುಜರಾತಿಗಃ. 8 ನಾಮಗಳಿದೆ. ಪ್ರಮಾಣಂ ಸ್ವತಃ ಸಿದ್ಧನಾದುದರಿಂದ ಸ್ವಯಂ ಪ್ರಮಾಣ ಸ್ವರೂಪನು. ಈಗ ಈ ಪ್ರಮಾಣಂ ಅಂತ ಹೇಳಿದ್ರೆ ಪ್ರಮಾಣ ಏನಿದೆ, ಪ್ರಮಾಣ ಅಂತ ಕೇಳ್ತೀವಿ, ಏನಾದರೂ ಪ್ರೂಫ್ ಏನು ಅಂತ. ಇಲ್ಲಿ ಭಗವಂತ ಪ್ಯೂರ್ ಕಾನ್ಷಿಯಸ್ನೆಸ್ ಆಗಿರೋದ್ರಿಂದ ಅವನೇ ಸೆಲ್ಫ್ ಲ್ಯೂಮಿನಸ್, ಅಂದರೆ ತನ್ನಂತಾನೇ ಸ್ವಯಂ ಜ್ಯೋತಿ ಆಗಿರೋದ್ರಿಂದ ಇವನು ಭಗವಂತ ಅಂತ ತೋರಿಸ್ಲಿಕ್ಕೆ ಬೇರೆ ಪ್ರಮಾಣ ಬೇಕಾಗಿಲ್ಲ. ಈ ಪ್ರಮಾಣ ಯಾಕೆ ಬೇಕು ಅಂದರೆ ಇದೇ ಸರಿ, ಇದೇ ಸರಿಯಾದದ್ದು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಮಾಣ ಬೇಕು. ನಾನು ಯಾವಾಗಲೂ ಕೊಡೋ ಉದಾಹರಣೆ ಅಂತಂದರೆ, ಈಗ ನಾವು ಸಣ್ಣ ಮಕ್ಕಳಿರುವಾಗೆಲ್ಲ ಲೆಕ್ಕ ಮಾಡ್ತಾ ಇದ್ವಿ. ಲೆಕ್ಕ ಮಾಡಿದ ಮೇಲೆ ಅದು ಉತ್ತರ ಸರಿ ಅಂತ ಗೊತ್ತಿರ್ತಾ ಇತ್ತು. ಗೊತ್ತಿದ್ರೂ ಕೂಡ ಪೇಜ್ ಹಿಂದ್ಗಡೆ, ಪುಸ್ತಕದ ಹಿಂದ್ಗಡೆ ಒಂದು ಆನ್ಸರ್ ಇರ್ತಾಯಿತ್ತು, ಅವರೇ ಬರೆದಿರ್ತಾ ಇದ್ದಿದ್ದು. ಅದರಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ವಿ, ಆ ಆನ್ಸರ್ ಸರಿ ಇದೆಯಾ ಅಂತ ಟ್ಯಾಲಿ ಮಾಡ್ಕೊಳ್ತಾ ಇದ್ವಿ. ಅದು ಪ್ರಮಾಣ. ನಾನು ಸರಿಯಾಗಿ ಮಾಡಿದ್ದೀನಿ ಅನ್ನೋದು ಪ್ರೂಫ್ ಏನೋ, ಅವ್ರು ಮೊದಲೇ ಯಾರೋ ಬರೆದಿಟ್ಟಿದ್ದಾರೆ, ಅದನ್ನು ಒಪ್ಕೊಂಡಿದ್ದಾರೆ, ಅದರಿಂದ ಅದು ಸರಿಯಾಗಿದೆ ಅಂತ, ಅದು ಪ್ರಮಾಣ. ಈ ಭಗವಂತನಿಗೆ ಯಾವುದೇ ರೀತಿಯ ಪ್ರಮಾಣ ಬೇಕಾಗಿಲ್ಲ. ಸ್ವತಃ ಸಿದ್ಧನಾದುದರಿಂದ ಸ್ವಯಂ ಪ್ರಮಾಣ ಸ್ವರೂಪನು. ಅವನಿಗೆ ಅವನೇ ಪ್ರಮಾಣ, ಅದಕ್ಕೆ ಇನ್ನೊಂದು ಪ್ರಮಾಣ ಕೊಡಬೇಕಾದಂಥ ವಸ್ತು ಇಲ್ಲ. ಪ್ರಾಣನಿಲಯ, ಪ್ರಾಣಗಳಿಗೆ ಆಧಾರಭೂತನು. ಪ್ರಾಣ ನಿಲಯ, ನಿಲಯ ಅಂತ ಹೇಳಿದ್ರೆ ಸಪೋರ್ಟ್ ಅಂತ ಹೇಳ್ತೀವಿ. ಪ್ರಾಣ ಅಂದರೆ ಜೀವಾತ್ಮ, ನಮ್ಮಲ್ಲಿರುವಂತಹ ಪ್ರಾಣ, ಉಸಿರಾಟ. ಈ ಪ್ರಾಣದ ನಿಲಯ, ನಮ್ಮಲ್ಲಿರುವ ಜೀವಾತ್ಮನ ಸಪೋರ್ಟ್, ಆ ನಿಲಯ ಯಾವುದು ಅಂತ ಹೇಳಿದ್ರೆ ಪರಮಾತ್ಮ. ಈ ಜೀವಾತ್ಮ ಶರೀರದಲ್ಲಿರುವಾಗ ಜೀವಾತ್ಮ ಆಗ್ತಾನೆ.
ಈ ಶರೀರವನ್ನು ಬಿಟ್ಟರೆ ಅದು ಪರಮಾತ್ಮನೇ, ಸರ್ವವ್ಯಾಪಿಯಾದ ಪರಮಾತ್ಮ. ಈ ಪಂಚಪ್ರಾಣಗಳು ಪ್ರಾಣ ನಿಲಯ. ಈ ಪಂಚಪ್ರಾಣಗಳು ಈ ಜೀವಾತ್ಮನಲ್ಲಿ ಲೀನವಾಗತ್ತೆ. ಈ ಜೀವಾತ್ಮ ಪರಮಾತ್ಮನಲ್ಲಿ ಲೀನ ಆಗ್ತಾನೆ ಅಂತ. ಅಲ್ಲಿಗೆ ಪ್ರಾಣ ನಿಲಯ ಅಂತ ಹೇಳಿದ್ರೆ ಮತ್ತೆ ಅದು ಪರಮಾತ್ಮ ಅಂತ. ಆದ್ದರಿಂದ ಅವನನ್ನು ಪ್ರಾಣ ನಿಲಯ ಅಂತ ಕರೀತಾರೆ. ಪ್ರಾಣ ನಿಲಯ. ಪ್ರಾಣಭೃತ್, ಇಲ್ಲೂ ಕೂಡ ಪ್ರಾಣಭೃತ್ ಎರಡು ಶಬ್ದಗಳಾಗಿ ನೋಡ್ಬೋದು. ಸಮಸ್ತ ಪ್ರಾಣಗಳನ್ನು ಪೋಷಿಸ್ತಾನಂತೆ ಅವನು. ಪ್ರಾಣಭೃತ್, ಪ್ರಾಣಭೃತ್. ಪ್ರಾಣ ಅಂದರೆ ಮತ್ತೆ ಅದೇ ಉಸಿರಾಟ, ಜೀವಾತ್ಮ, ಪಂಚಪ್ರಾಣ ಇದೆಲ್ಲ ಸೇರಿದ್ರೆ ಪ್ರಾಣ ಅಂತ ಹೇಳ್ತೀವಿ. ಈ ಪ್ರಾಣವನ್ನು ಸಪೋರ್ಟ್ ಮಾಡುವವನು. ಯಾರು ಸಪೋರ್ಟ್ ಮಾಡ್ತಾರೆ? ಪರಮಾತ್ಮ. ಅದಕ್ಕೆ ಪ್ರಾಣಭೃತ್ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಪ್ರಾಣಭೃತ್ ಅಂದರೆ ಅವನನ್ನು ಭೋಗಿಸ್ತಾನೆ ಅಂತ. ಏನನ್ನ ಯಾರು ಭೋಗಿಸೋದು? ಅನ್ನವನ್ನು. ಪ್ರಾಣ ಅನ್ನ. ಈಗ ನಮಗೆ ಪ್ರಾಣ ಓಡಾಡಬೇಕು, ಶಕ್ತಿ ಬೇಕು ಅಂದರೆ ಆ ಪ್ರಾಣಕ್ಕೆ ಶಕ್ತಿ ತರೋದು ಎಲ್ಲಿಂದ? ಅನ್ನದಿಂದ. ಅನ್ನ ಅಂತ ಹೇಳಿದ್ರೆ ಅದು ಅಕ್ಕಿಯಿಂದ ಮಾಡೋ ಅನ್ನ ಮಾತ್ರ ಅಲ್ಲ. ನಾವು ಯಾವುದನ್ನು ನಮ್ಮ ಶಕ್ತಿಗೋಸ್ಕರ ಸೇವಿಸ್ತೀವೋ ಅದು ಎಲ್ಲವೂ ಅನ್ನವೇ. ಹಾಗಾಗಿ ಪ್ರಾಣಭೃತ್ ಅಂದರೆ ಈ ಪ್ರಾಣವನ್ನು ಸಪೋರ್ಟ್ ಮಾಡೋದು. ಯಾವುದು ಆ ಪ್ರಾಣವನ್ನು ಸಪೋರ್ಟ್ ಮಾಡೋದು? ಅನ್ನಂ. ಅಲ್ಲಿ ಅನ್ನ ಕೂಡ ಪ್ರಾಣ ಅಂತ ಹೇಳ್ತಾರೆ. ಪ್ರಾಣಭೃತ್. ಪ್ರಾಣಜೀವನ. ಪ್ರಾಣಜೀವನ. ಪ್ರಾಣವಾಯುವಿನ ಸಂಚಾರದಿಂದ ಪ್ರಾಣಿಗಳನ್ನು ಜೀವಂತವಾಗಿರಿಸುವವನು. ಪ್ರಾಣ ಜೀವನ. ಈ ಪ್ರಾಣವೇ ನಮಗೆಲ್ಲರಿಗೂ ಜೀವನವನ್ನು ಕೊಡ್ತಾ ಇರೋದು. ಪ್ರಾಣವಾಯು ಏನಿದೆ ಅದು ನಮ್ಮನ್ನು ಎನ್ಲಿವನ್ ಮಾಡುತ್ತೆ. ಎನ್ಲಿವನ್ ಅಂತ ಅಂದ್ರೇನು? ನಮ್ಮನ್ನು ಓಡಾಡಲಿಕ್ಕೆ ಶಕ್ತಿಯನ್ನು ಕೊಡುತ್ತೆ, ಎನ್ಲಿವನ್ ಮಾಡುತ್ತೆ. ಪ್ರಾಣ ಜೀವನ. ತತ್ವಂ. ಯಥಾರ್ಥವಾದ ತತ್ವರೂಪನು. ತತ್ವಂ ಅಂತ ಹೇಳಿದ್ರೆ ಯಾವುದಕ್ಕೆ ನಾವು ತತ್ವ ಅಂತ ಹೇಳ್ತೀವಿ ಅಂದರೆ ಈ ಬ್ರಹ್ಮನಿಗೆ ತತ್ವ ಅಂತ ಹೇಳೋದು. ಈ ಎಲ್ಲವನ್ನೂ ಮೀರಿ ನಿಂತಿರುವ ಒಂದು ಶಕ್ತಿ ಏನಿದೆ ಅದಕ್ಕೆ ತತ್ವ ಅಂತ ಹೇಳ್ತೀವಿ. ಅದನ್ನೇ ಆಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಇಲ್ಲಿ ತತ್ವಂ. ಯಥಾರ್ಥವಾದ ತತ್ವರೂಪನು ಅಂದರೆ ಆಲ್ ಪರ್ವೇಡಿಂಗ್ ಕಾನ್ಷಿಯಸ್ನೆಸ್. ತತ್ವವಿತ್. ತತ್ವವಿತ್. ಯಥಾರ್ಥವಾದ ತತ್ವವನ್ನು ಸಂಪೂರ್ಣವಾಗಿ ತಿಳಿದಿರುವವನು. ಯಥಾರ್ಥವಾದ ತತ್ವವನ್ನು ಅಂದ್ರೇನು? ಆ ಬ್ರಹ್ಮನನ್ನು ಯಥಾರ್ಥವಾಗಿ ಅಂದರೆ ಹೇಗೆ ತಿಳ್ಕೊಳ್ಬೇಕೋ ಹಾಗೇ ತಿಳ್ಕೊಳ್ಬೇಕು. ಇಲ್ಲಿ ಯಥಾರ್ಥ ಅಂತ ಹೇಳುವಾಗಿಲ್ಲ, ಅದನ್ನು ಹೇಗೆ ತಿಳ್ಕೊಬೇಕೋ ಹಾಗೆ ತಿಳ್ಕೊಳ್ಬೇಕು. ಈಗ ಅದಕ್ಕೆ ಗುರುಗಳ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳೋದು. ಈಗ ಸುಮ್ಮನೆ ಪುಸ್ತಕ ನಾವೇ ಓದ್ಕೊಂಡ್ರೆ ನಮ್ಗೆ ಹೇಗೆ ಬೇಕೋ ಹಾಗೆ ತಿಳ್ಕೊಂಡು ಬಿಡ್ತೀವಿ. ಅದನ್ನು ಹೇಗೆ ತಿಳ್ಕೊಳ್ಬೇಕು, ಇದೇ ಅರ್ಥ ಅಂತ ಹೇಳೋದಾದರೆ ಅದಕ್ಕೆ ಈ ಅರ್ಥ ಏನದು? ತತ್ವವಿತ್. ಯಥಾರ್ಥವಾದ ತತ್ವವನ್ನು ಸಂಪೂರ್ಣವಾಗಿ ತಿಳಿದಿರುವವನು. ಎಲ್ಲೋ ಅಲ್ಪ ಸ್ವಲ್ಪ ತಿಳಿದಿರೋದಲ್ಲ, ಸಂಪೂರ್ಣವಾಗಿ ಯಥಾವತ್ತಾಗಿ ತಿಳಿದಿರೋದು. ಏನನ್ನ? ಬ್ರಹ್ಮನನ್ನು. ತತ್ವ ಅಂತ ಹೇಳುವಾಗ ಬ್ರಹ್ಮ, ಸತ್ಯವನ್ನು. ಒನ್ ಹೂ ನೋಸ್ ದಿ ಟ್ರೂತ್ ಆಸ್ ಇಟ್ ಈಸ್ ಅಂತೀವಲ್ವ ಹಾಗೆ. ಏಕಾತ್ಮ. ಅದ್ವಿತೀಯ ಸ್ವರೂಪನು. ಏಕ ಆತ್ಮ ಅಂತಂದು ಹೇಳಿದ್ರೆ ಒಂದೇ ಆತ್ಮ, ಎರಡಿಲ್ಲ, ಅಲ್ಲಿ ಒಂದೇ ಆತ್ಮ. ಆತ್ಮಗಳು ಅಂತ ಅದ್ವೈತದಲ್ಲಿ ನಾವು ಉಪಯೋಗಿಸೋದಿಲ್ಲ. ಏಕ ಆತ್ಮ. ಅವನು ಅದ್ವಿತೀಯ. ಅದರಿಂದ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತಲೇ ಹೇಳ್ತೀವಿ. ಅದ್ವಿತೀಯ ಅಂದರೆ ದೆರ್ ಇಸ್ ನೋ ಸೆಕೆಂಡ್. ಅವನೇ ಸರ್ವವ್ಯಾಪಿಯಾದ ಪರಬ್ರಹ್ಮ. ಏಕಾತ್ಮ. ಜನ್ಮ ಮೃತ್ಯು ಜರಾತಿಗಃ. ಜನನ ಮರಣ ಮತ್ತು ಮುಪ್ಪು ಇತ್ಯಾದಿ ಶರೀರ ಧರ್ಮಗಳಿಂದ ಸರ್ವಥಾ ಅತೀತನು. ಈ ನಾಮದಲ್ಲಿ ಜನ್ಮ, ಮೃತ್ಯು,
ಜರ ಅತಿಗ ಅತಿಗ. ಜನ್ಮ ಹುಟ್ಟಿದ್ದಾನೆ, ಮೃತ್ಯು ಸಾವು. ಜರ ಅಂತ ಹೇಳಿದ್ರೆ ರೋಗ ಬರೋದು, ಕ್ಷೀಣ ಆಗ್ತಾ ಹೋಗೋದು, ನಮ್ಮ ಶರೀರ ಕ್ಷೀಣಿಸ್ತಾ ಹೋಗುತ್ತಲ್ವ, ಹಾಗೆ ಏಜಿಂಗ್, ವಯಸ್ಸಾಗ್ತಾ ಹೋಗೋದು ಜರ. ಅತಿಗ ಅಂದರೆ ಈ ಜನ್ಮ ಮೃತ್ಯು ಜರ ಇದು ಮೂರನ್ನು ಮೀರಿದವನವನು, ಅವನಿಗೆ ಇದು ಯಾವುದೇ ರೀತಿಯ ಷಡ್ಭಾವ ವಿಕಾರ ಇಲ್ಲ ಅಂತ. ನಮಗೆಲ್ಲ ಷಡ್ಭಾವ ವಿಕಾರ ಇದೆ, ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಮತ್ತು ನಶ್ಯತಿ. ಹುಟ್ತೀವಿ, ಬೆಳಿತೀವಿ, ಬದಲಾವಣೆಗೊಳ್ಳುತ್ತೆ, ಆಮೇಲೆ ಕ್ಷೀಣಿಸ್ತಾ ಹೋಗುತ್ತೆ ಶರೀರ, ಮತ್ತು ನಶ್ಯತಿ, ನಾಶ ಆಗೋಗುತ್ತೆ. ಭಗವಂತನಿಗೆ ಜನ್ಮ ಮೃತ್ಯು ಜರ ಅತಿಗ ಅಂದರೆ ಅದನ್ನು ಮೀರಿದವನು ಅಂತ. ಅಲ್ಲಿಗೆ 103ನೇ ಶ್ಲೋಕ, ಅದರ 8 ನಾಮಗಳನ್ನು ನೋಡಾಯಿತು. ಅಲ್ಲಿಗೆ 966 ನಾಮಗಳನ್ನು ನಾವು ಇದುವರೆಗೂ ನೋಡಿದ್ದೀವಿ. ಈಗ 104ನೇ ಶ್ಲೋಕವನ್ನು ನೋಡೋಣ. ಭೂರ್ಭುವಸ್ವಸ್ತರುಸ್ತಾರ ಸವಿತಾ ಪ್ರಪಿತಾಮಹಃ ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನಃ. ಇದರಲ್ಲಿ 9 ನಾಮಗಳಿದೆ. ಭೂರ್ಭುವಸ್ವಸ್ತರುಹು, ತಾರಃ ಸವಿತಾ ಪ್ರಪಿತಾ ಮಹಃ ಯಜ್ಞಃ ಯಜ್ಞಪತಿಃ ಯಜ್ವಾ ಯಜ್ಞಾಂಗಃ ಯಜ್ಞವಾಹನಃ. 9 ನಾಮಗಳು. ಭೂರ್ಭುವಸ್ವಸ್ತರುಹು, ಇಲ್ಲಿ ನೋಡಿ, ಈ ಶಬ್ದದಲ್ಲಿ ಭುಹು ಭುವಃ ಸ್ವಃ ಎಂಬ ಈ 3 ಲೋಕಗಳನ್ನು ವ್ಯಾಪಿಸಿಕೊಂಡಿರುವವನು ಮತ್ತು ಸಂಸಾರ ವೃಕ್ಷ ಸ್ವರೂಪನು. ಭುಹು ಭುವಃ ಸ್ವಃ. ಇದರಲ್ಲಿ ಈ 3 ಲೋಕಗಳನ್ನು ವ್ಯಾಪಿಸಿಕೊಂಡಿರುವವನು ಮತ್ತು ಸಂಸಾರ ವೃಕ್ಷ ಸ್ವರೂಪನು. ಈ ಭೂರ್ಭುವಸ್ವ ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ, ಇದು 3 ಲೋಕಗಳು. 3 ಅಂತ ಹೇಳುವಾಗ ಭೂಲೋಕ, ಅಂತರಿಕ್ಷ ಲೋಕ ಮತ್ತು ಸ್ವರ್ಗಲೋಕ ಅಂತ 3 ಲೋಕ. ನಾವು ಯಾವುದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಆ 3 ಲೋಕಗಳು, ಅದನ್ನು ಅವನು ಸರ್ವವ್ಯಾಪಿಯಾಗಿದ್ದಾನೆ. ಮತ್ತು ಸಂಸಾರ ವೃಕ್ಷ ಸ್ವರೂಪನು, ಅವನು ಸಂಸಾರ ವೃಕ್ಷ ಸ್ವರೂಪನು ಕೂಡ ಹೌದು ಅಂತ ಹೇಳ್ತಾರೆ. ಭೂರ್ಭುವಸ್ವಸ್ತರುಹು. ತರುಹು ಅಂತ ಹೇಳಿದ್ರೆ ಈಗ 3 ಲೋಕಗಳು, ಭುಹು ಭುವಃ ಸ್ವಃ ಮತ್ತು ಸಂಸಾರ ಏನಿದೆ ಇದನ್ನು ತಾರಿಸೋದು ಅಂದರೆ ದಾಟಿಸೋದು, ತೇಲಿಸೋದು ಅಂತೇನು ಹೇಳ್ತೀವಿ, ತರುಹು ಅವನು. ಈ ಸಂಸಾರ ಲೋಕವನ್ನು ದಾಟಿಸುವವನು. ಹೇಗೆ ಅಷ್ಟನ್ನು ವ್ಯಾಪಿಸಿರುವವನು ಅವನೇ ಆಗಿರೋದ್ರಿಂದ ಇದೆಲ್ಲವನ್ನು ದಾಟಿಸುವವನು ಅವನೇ. ಒನ್ ಹೂ ಫ್ಲೋಟ್ಸ್ ಅಕ್ರಾಸ್ ದೀಸ್ 3 ವರ್ಲ್ಡ್ಸ್ ಅಂತ ಹೇಳ್ತೀವಿ. ಈ ಭುಹು ಭುವಃ ಸ್ವಹನ 3 ವ್ಯಾಹೃತಿ ಅಂತ ಹೇಳ್ತೀವಿ. ಇದು ರಿಗ್ ಯಜು ಸಾಮವೇದದ ಒಂದು ಉಚ್ಚಾರಣೆ ಕೂಡ ಆಗಿರುತ್ತೆ ಅಂತ ಹೇಳ್ತಾರೆ. ಸ್ಪೆಷಲ್ ಅಟರೆನ್ಸಸ್ ಅಂತ ಹೇಳ್ತಾರೆ ಇದಕ್ಕೆ. ತಾರಹ ಸಂಸಾರ ಸಾಗರವನ್ನು ದಾಟಿಸುವವನು. ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ನಾವು ಓದ್ತೀವಿ, ಈ ಪಾಂಡವರು ಆ ಭೀಷ್ಮದ್ರೋಣತಟ ಜಯದ್ರಥಜಲ ಗಾಂಧಾರ ನೀಲೋತ್ಪಲ ಆ ಶ್ಲೋಕ ಹೇಳ್ತೀವಲ್ವ. ಭೀಷ್ಮ ದ್ರೋಣ ಇವರೆಲ್ಲ ಇದ್ದರು, ಅಲ್ಲಿ ತಿಮಿಂಗಲಗಳಂತೆ ಯಾರ್ಯಾರೋ ಇದ್ದರು. ಅಂತಹ ಸಾಗರವನ್ನು ಪಾಂಡವರು ದಾಟಿದರು. ದಾಟಿಸಿದವರು ಯಾರು? ಶ್ರೀಕೃಷ್ಣ ಅಂತ. ಇಲ್ಲಿ ತಾರಹ ಅಂತ ಹೇಳಿದ್ರೆ ಸಂಸಾರ ಸಾಗರವನ್ನು ದಾಟಿಸುವವನು. ಎಷ್ಟೇ ಕಷ್ಟ ಇರಲಿ ಆ ಭಗವಂತನ ನಾಮಸ್ಮರಣೆ ಅದೊಂದನ್ನು ಇಟ್ಕೊಂಡ್ರೆ ಸಾಕು, ನಾವು ಈ ಎಲ್ಲ ಕಷ್ಟಗಳನ್ನು ದಾಟಬಹುದು ಅಂತ ಹೇಳ್ತಾರೆ. ನಾವು ಒಂದು ಭಜನೆಯನ್ನು ಕೂಡ ಹಾಡ್ತಾ ಇದ್ವಿ,
ತಾರಾ ಹೇ ಸಾರಾ ಜಮಾನ ಪ್ರಭು ಹಮ್ಕೋ ಬಿ ತಾರೋ ಅಂತ. ತಾರಾ ಹೇ ಸಾರಾ ಜಮಾನ ಪ್ರಭು ಹಮ್ಕೋ ಬಿ ತಾರೋ. ಎಲ್ಲ ಪೂರ್ತಿ ಜಗತ್ತನ್ನೇ ನೀನು ದಾಟಿಸಿದ್ಯಾ, ನನ್ನನ್ನು ಪಾರು ಮಾಡು ಇದರಿಂದ ಅಂತ. ಯಾರ್ಯಾರನ್ನೋ ದಾಟಿಸಿದ್ಯಾ ನೀನು, ಶಬರಿಯನ್ನು ದಾಟಿಸಿದ್ಯಾ, ರಾವಣನನ್ನು ದಾಟಿಸಿದ್ಯಾ. ಈ ಥರ ಸುಂದರವಾದ ಭಜನೆ ಅದು. ಏನಾದರೂ ಅಂದ್ಕೊಂಡು ನನ್ನನ್ನು ನೀನು ಮಿತ್ರ ಅನ್ಕೋ, ಅಥವಾ ಪಾಪ ಅಂತ ಉದಾಸೀನನಾದರೂ ಮಾಡು, ಶತ್ರು ಅಂತನಾದರೂ ಅನ್ಕೋ, ನನ್ನನ್ನು ಇಲ್ಲಿಂದ ಪಾರು ಮಾಡು ಅಂತ ಕೇಳೋ ಒಂದು ಭಜನೆ ಅದು. ಈ ಸಂಸಾರ ಸಾಗರವನ್ನು ದಾಟಿಸುವವನು ತಾರಹ. ಏನೇ ತೊಂದರೆ ಇರಲಿ, ಎಷ್ಟೇ ಕಷ್ಟ ಇರಲಿ, ಯಾವ ಇನ್ಶೂರೆನ್ಸು, ಯಾವ ಎಕನಾಮಿಕಲ್ ಸಪೋರ್ಟು, ಯಾವ ಜನನೂ ನಮ್ಮನ್ನು ಪಾರು ಮಾಡೋಕ್ಕಾಗಲ್ಲ ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಆದ್ದರಿಂದ ನಾವು ಇಟ್ಕೊಳ್ಬೇಕಾಗಿರೋದು ಭಗವಂತನ ನಾಮಸ್ಮರಣೆ ಮಾತ್ರ. ತಾರಹ ಸವಿತಾ, ಎಲ್ಲರನ್ನೂ ಉತ್ಪತ್ತಿ ಮಾಡುವ ಪಿತಾಮಹನು. ಸವಿತಾ ಅಂತ ಹೆಸರಿಟ್ಕೊಳ್ತಾರೆ ಅಲ್ವಾ. ಎಲ್ಲರನ್ನೂ ಉತ್ಪತ್ತಿ ಮಾಡುವ ಪಿತಾಮಹನು ಅಂದರೆ ಎಲ್ಲದರ ತಂದೆ ಅವನು, ಪ್ರಪಂಚದ ತಂದೆ ಅವನು. ಪ್ರಪಿತಾಮಹ, ಸವಿತಾ ಅಂತ ಹೇಳುವಾಗ ಎಲ್ಲರನ್ನೂ ಉತ್ಪತ್ತಿ ಮಾಡುವವನು. ಪ್ರಪಿತಾಮಹ, ಪಿತಾಮಹ ಅಂತ ಹೇಳಿದ್ರೆ ಅಜ್ಜ, ಪ್ರಪಿತಾಮಹ ಅಂದರೆ ಅಜ್ಜನ ತಂದೆ, ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ. ಅಂದರೆ ಬ್ರಹ್ಮನಿಗೂ ಕೂಡ ಅವನು, ಬ್ರಹ್ಮನನ್ನು ಪಿತಾಮಹ ಅಂತ ಹೇಳ್ತೀವಿ. ಆ ಬ್ರಹ್ಮನಿಗೂ ತಂದೆ ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮನಿಗೂ ತಂದೆ ಅಂತ ಹೇಳಿದ್ರೆ ಪ್ರಪಿತಾಮಹ ಅಂದರೆ ಎಲ್ಲದಕ್ಕೂ ಮೊದಲು ಅವನೇ ಇರೋದು, ಎಲ್ಲರಿಗೂ ತಂದೆ ಅವನೊಬ್ಬನೇ. ಪ್ರಪಿತಾಮಹ. ಯಜ್ಞ, ಯಜ್ಞಸ್ವರೂಪನು. ಯಾವುದನ್ನು ಯಜ್ಞ ಅಂತ ಹೇಳ್ತೀವಿ? ಸ್ವಾರ್ಥ ಇಲ್ದಲೆ, ಸ್ವ ಇಚ್ಛೆ ಇಲ್ದಲೆ ನಾವು ಯಾವುದನ್ನು, ಸೆಲ್ಫಿಶ್ನೆಸ್ ಇಲ್ದಲೆ ಯಾವುದನ್ನು ಕೊಡ್ತೀವೋ ಅದು ಎಲ್ಲವೂ ಯಜ್ಞ. ಚಿನ್ಮಯ ಮಿಷನ್ ಗೀತಾಜ್ಞಾನ ಯಜ್ಞ ಅಂತ ಮಾಡುತ್ತೆ. ಗೀತಾಜ್ಞಾನ ಯಜ್ಞ ಅಂತ ಮಾಡಿದಾಗ ಅದು ಫ್ರೀ. ಆಮೇಲೆ ನೀವು ಕೊಡ್ತೀವಲ್ವ, ಗುರುದಕ್ಷಿಣೆ ಎಲ್ಲ ತಗೋತಾರಲ್ವ ಅಂತ ಹೇಳಿದ್ರೆ ಅದು ಮತ್ತೊಂದು ಕಾರ್ಯಕ್ಕೆ ಉಪಯೋಗ ಆಗಲಿ ಅಂತಲೇ ಹೊರತು, ಸ್ಕೂಲ್ಗಳಲ್ಲಿ ಫೀಸ್ ತೊಗೊಂಡಾಗ ನೀವು ಇಷ್ಟು ಕೊಟ್ಟರಷ್ಟೇ ನಾವು ಯಜ್ಞ ಅಟೆಂಡ್ ಆಗೋಕ್ಕಾಗೋದು ಅನ್ನೋ ಥರದಲ್ಲಿ ಮಾಡಲ್ಲ. ಅದರಿಂದ ಯಜ್ಞ ಅಂತ ಹೇಳಿದ್ರೆ ನಮಗೆಲ್ಲ ಗುರುದೇವ್ ಅದನ್ನೇ ಹೇಳ್ತಾಯಿದ್ರು, ಯಜ್ಞ ಭಾವದಿಂದ ಕೆಲಸ ಮಾಡಿ ಅಂತ. ಯಜ್ಞ ಭಾವ ಅಂದರೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ನನಗೆ ಮಾಡಲಿಕ್ಕೆ ಶಕ್ತಿ ಇದೆ, ಮಾಡಬೇಕು, ಆದ್ದರಿಂದ ಮಾಡ್ತೀನಿ. ಅದು ಯಜ್ಞ, ಯಜ್ಞ ಸ್ವರೂಪನು. ಭಗವಂತನು ಯಜ್ಞ ಸ್ವರೂಪ ಆಗಿರೋದ್ರಿಂದ ನಾವು ಆ ಯಜ್ಞ ಭಾವವನ್ನು ಕಲ್ತ್ಕೊಳ್ಬೇಕು. ಅದರಲ್ಲಿ ಶ್ರೇಷ್ಠವಾದ, ಭಗವದ್ಗೀತೆಯಲ್ಲಿ ಓದ್ತೀವಿ, ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಜ್ಞಾನ ಯಜ್ಞ ಅಂತ. ಯಜ್ಞಪತಿ, ಸಮಸ್ತ ಯಜ್ಞಗಳ ಅಧಿಷ್ಠಾತನು. ಯಜ್ಞಪತಿ ಅಂದರೆ ಪ್ರೊಟೆಕ್ಟರ್ ಆಫ್ ಯಜ್ಞ, ಯಜ್ಞವನ್ನು ಕಾಪಾಡುವವನು. ಅಥವಾ ಆ ಯಜ್ಞ ಮಾಡುವಾಗ ಯಾರು ಚೀಫ್ ಕೂತಿರ್ತಾನೋ, ಯಜಮಾನ, ಅವನನ್ನು ಯಜ್ಞಪತಿ ಅಂತ ಹೇಳ್ತೀವಿ. ಪ್ರೊಟೆಕ್ಟರ್, ಆ ಯಜ್ಞವನ್ನು ಕಾಪಾಡುವವನು, ಸಮಸ್ತ ಯಜ್ಞಗಳ ಅಧಿಷ್ಠಾನ. ಯಜ್ವ, ಯಜಮಾನ ರೂಪದಿಂದ ಯಜ್ಞ ಮಾಡುವವನು. ಯಜ್ವ ಯಾರು? ಈಗ 4 ಜನ ಹೋಮಕುಂಡದ ಸುತ್ತಲೂ ಕೂತಿದ್ರೆ ಅಲ್ಲಿ ಒಬ್ಬ ಮುಖ್ಯವಾಗಿ ಕೂತಿರ್ತಾನೆ, ಅವನು ಯಜ್ಞದ ಯಜಮಾನ ಅಂತ ಹೇಳ್ತೀವಿ. ಅವನನ್ನು ಯಜ್ವ ಅಂತ ಹೇಳ್ತಾರೆ. ಯಜಮಾನ ರೂಪದಿಂದ ಯಜ್ಞ ಮಾಡುವವನು. ಯಜ್ಞಾಂಗ, ಸಕಲ ಯಜ್ಞರೂಪಿ ಅಂಗಗಳುಳ್ಳವನು. ಯಜ್ಞಾಂಗ ಎಲ್ಲ, ಯಾವುದೇ ಬೇರೆ ಬೇರೆ ರೀತಿಯ ಯಜ್ಞಗಳು ಮಾಡಲಿ, ಸಕಲ ಯಜ್ಞಗಳು ಎಲ್ಲ ಯಜ್ಞರೂಪಿ ಅಂಗಗಳುಳ್ಳವನು. ಅವನಲ್ಲೇ ಎಲ್ಲವೂ ನಡೀತಾ ಇರೋದ್ರಿಂದ ಎಲ್ಲಿ ಯಜ್ಞ ನಡೆದರೂ ಕೂಡ ಅದು ಅವನ ಅಂಗಗಳೇ. ಯಜ್ಞವಾಹನ, ಯಜ್ಞಗಳನ್ನು ನಡೆಸುವವನು. ಯಜ್ಞಗಳನ್ನು ನಡೆಸುವವನು, ಧಾರ್ಮಿಕ ಕಾರ್ಯಗಳು ಅಂತ ಕೂಡ ಹೇಳ್ಬೋದು ಯಜ್ಞ ಅಂತ ಹೇಳಿದ್ರೆ. ಯಜ್ಞ ವಾಹನ ಅಂದರೆ ಅದನ್ನು ಫೆಸಿಲಿಟೇಟ್ ಮಾಡುವಂಥದ್ದು, ಅದನ್ನು ಕೇರ್ ಮಾಡುವಂಥದ್ದು. ಈಗ ವಿಶ್ವಾಮಿತ್ರರು ಯಜ್ಞ ಮಾಡುವಾಗೆಲ್ಲ ಬೇರೆ ಯಾರ್ಯಾರೋ ಅಸುರರೆಲ್ಲ ಬಂದು ಆ ಯಜ್ಞವನ್ನು ಹಾಳು ಮಾಡಿಬಿಡ್ತಾ ಇದ್ರಂತೆ. ಆಗ ಶ್ರೀರಾಮ
ಅದನ್ನು ರಕ್ಷಿಸಿ ಅವ್ರಿಗೆ ಯಜ್ಞ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ಹೇಳ್ತೀವಿ. ಆ ಯಜ್ಞವನ್ನು ಪೂರ್ತಿಗೊಳಿಸಲಿಕ್ಕೆ ಅಂತ. ಈ ಯಜ್ಞ ವಾಹನ ಅಂತ ಹೇಳಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ಯಜ್ಞವಾಹನ, ಯಜ್ಞಗಳನ್ನು ನಡೆಸುವವನು. ಅಲ್ಲಿಗೆ 104ನೇ ಶ್ಲೋಕದ 9 ನಾಮಗಳನ್ನು ನೋಡಿದ್ವಿ. ಅಲ್ಲಿಗೆ 975 ನಾಮಗಳನ್ನು ನಾವು ನೋಡಿದಾಗಾಯಿತು. ಈಗ 105ನೇ ಶ್ಲೋಕವನ್ನು ನೋಡೋಣ. 105ನೇ ಶ್ಲೋಕ. ಯಜ್ಞಭೃತ್ಯಜ್ಞಕೃತ್ಯಜ್ಞಿ ಯಜ್ಞಭುಕ್ಯಜ್ಞಸಾಧನಃ ಯಜ್ಞಾಂತಕೃತ್ಯಜ್ಞಗುಹ್ಯಮನ್ನಮನ್ನಾದೇವ ಚ. ಇದರಲ್ಲಿ 9 ನಾಮಗಳಿದೆ, ಎಲ್ಲ ಯಜ್ಞ. ಮತ್ತೆ ಯಜ್ಞಭೃತ್, ಯಜ್ಞಕೃತ್, ಯಜ್ಞಿ, ಯಜ್ಞಭುಕ್, ಯಜ್ಞಸಾಧನಃ, ಯಜ್ಞಾಂತಕೃತ್, ಯಜ್ಞಗುಹ್ಯಂ, ಅನ್ನಂ, ಅನ್ನಾದಃ. 9 ನಾಮಗಳು. ಯಜ್ಞ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾವುದೇ ಆ ಹೋಮ ಮಾಡುವಾಗಲೂ ಮಾಡೋ ಯಜ್ಞ ಇದೆ, ಅದು ಕೂಡ ಯಜ್ಞವೇ. ಆ ಯಜ್ಞದಲ್ಲಿ ನನಗೇನೋ ಬೇಕು ಅಂತ, ಧನ್ವಂತರಿ ಹೋಮ ಅಂತ ಮಾಡ್ತೀವಿ ಅಲ್ವಾ, ಆವಾಗ ನನಗೆ ಆರೋಗ್ಯ ಬೇಕು ಅಂತ. ಮೃತ್ಯುಂಜಯ ಹೋಮ ಅಂತ ಮಾಡ್ತೀವಿ, ಆವಾಗ ನನಗೆ ಆಯುಷ್ ಬೇಕು ಅಂತ. ಹೀಗೆ ಏನೋ ನನಗೆ ಬೇಕು, ಅದರಿಂದ ಮಾಡೋದೊಂದಿರುತ್ತೆ, ಅದು ಮಾಡಬೇಕು. ಆಮೇಲೆ ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥದ್ದು ಕೂಡ ಇದೆ. ಆ ಲೋಕ ಕಲ್ಯಾಣಕ್ಕೆ ಮಾಡುವಂಥ ಯಜ್ಞಗಳೆಲ್ಲ ನಿಸ್ವಾರ್ಥದಿಂದ ಮಾಡುವಂಥದ್ದು, ಅದು ಯಜ್ಞ ಅಂತ ಇಲ್ಲಿ ಹೇಳ್ತಾರೆ. ಯಜ್ಞಭೃತ್ ಅಂತ ಹೇಳಿದ್ರೆ ಯಜ್ಞ ಭೃತ್. ಈ ಯಜ್ಞವನ್ನು ಯಾರು ಸಪೋರ್ಟ್ ಮಾಡ್ತಾರೋ ಅದಕ್ಕೆ ಭೃತ್. ಯಜ್ಞಗಳನ್ನು ಧರಿಸಿ ಪೋಷಿಸುವವನು. ಯಜ್ಞಕೃತ್, ಯಜ್ಞಕೃತ್, ಯಜ್ಞ ಮಾಡುವವನು. ಯಜ್ಞಗಳ ರಚಯಿತನು, ಒನ್ ಹೂ ಡಸ್ ಯಜ್ಞ ಅಂತ. ಯಜ್ಞಿ, ಸಮಸ್ತ ಯಜ್ಞಗಳು ಯಾರಲ್ಲಿ ಸಮಾಪ್ತಿಯಾಗುವವೋ ಅಂತಹ ಯಜ್ಞಶೇಷಿಯು. ಅಂದರೆ ಈ ಯಜ್ಞ ಎಲ್ಲ ಯಾರಿಗೆ ಸೇರುತ್ತೋ ಅವನನ್ನು ಯಜ್ಞಿ ಅಂತ ಹೇಳ್ತೀವಿ. ಯಜ್ಞಭುಕ್, ಸಮಸ್ತ ಯಜ್ಞಗಳ ಭೋಕ್ತಾರನು. ಆ ಯಜ್ಞವನ್ನು ಪ್ರೊಟೆಕ್ಟ್ ಮಾಡುವವನು ಮತ್ತು ಕನ್ಸ್ಯೂಮ್ಸ್, ಅದನ್ನು ಅವನೇ ಸ್ವೀಕರಿಸುವವನು. ಸಮಸ್ತ ಯಜ್ಞಗಳ ಭೋಕ್ತಾರನು ಅಂದರೆ ಅವನೇ ಸ್ವೀಕರಿಸುವವನು, ಅವನನ್ನು ಯಜ್ಞಭುಕ್ ಅಂತ ಹೇಳ್ತೀವಿ. ಯಜ್ಞ ಸಾಧನ, ಯಜ್ಞ ಸಾಧನ ಬ್ರಹ್ಮಯಜ್ಞ, ಜಪಯಜ್ಞ ಮುಂತಾದ ಅನೇಕ ಯಜ್ಞಗಳು ಯಾರ ಪ್ರಾಪ್ತಿಗೆ ಸಾಧನವಾಗಿರುವವೋ ಅಂತಹವನು. ಸಾಧನ ಅಂತ ಹೇಳಿದ್ರೆ ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ದಾರಿ, ಮಾರ್ಗ ಅಂತ ಹೇಳ್ತೀವಿ. ಆ ಮಾರ್ಗ ಯಜ್ಞ ಸಾಧನ, ಆ ಸಾಧನ ಏನಿದೆ ಅದನ್ನು ಯಜ್ಞ ಸಾಧನ ಅಂತ ಹೇಳ್ತೀವಿ. ಬ್ರಹ್ಮಯಜ್ಞ ಇರ್ಬೋದು, ಜಪಯಜ್ಞ ಇರ್ಬೋದು, ಯಾವುದಕ್ಕೆ ಆಗಲಿ ಅನೇಕ ಯಜ್ಞಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಮಾರ್ಗ ಬೇಕು. ಆ ಸಾಧನಕ್ಕೆ ಯಜ್ಞ ಸಾಧನ ಅಂತ ಹೇಳ್ತೀವಿ. ಯಜ್ಞಾಂತಕೃತ್, ಇದರಲ್ಲಿ ಯಜ್ಞವನ್ನು ಸಮಾಪ್ತಿಗೊಳಿಸುವವನು, ಅಂದರೆ ಅವುಗಳ ಫಲವನ್ನು ಕೊಡುವವನು. ಯಜ್ಞ ಅಂತಕೃತ್, ಅದಕ್ಕೆ ಯಜ್ಞಾಂತಕೃತ್ ಅಂತ ಹೇಳೋದು. ಆ ಯಜ್ಞವನ್ನು ಸಮಾಪ್ತಿ ಮಾಡೋದು, ಅಂತ್ಯಗೊಳಿಸೋದು. ಯಜ್ಞ ಅಂತಕೃತ್, ಅಂತ ಅಂದರೆ ಕಡೆಗೆ ಬರೋದು, ಕೃತ್ ಅಂದರೆ ಮಾಡ್ತಾನೆ. ಆ ಯಜ್ಞವನ್ನು ಸಂಪೂರ್ಣವಾಗಿ ಕನ್ಕ್ಲೂಡ್ ಮಾಡಿದ್ಮೇಲೆ ಆ ಪೂರ್ಣಾಹುತಿ ಅಂತ ಮಾಡ್ತಾರೆ, ನೀವು ನೋಡಿರ್ಬೇಕು. ಎಲ್ಲ ಆದಮೇಲೆ ಆ ಪೂರ್ಣಾಹುತಿ ಮಾಡ್ತಾರೆ. ಆ ಪೂರ್ಣಾಹುತಿ ಮಾಡಿದ್ಮೇಲೆ ಫಲಪ್ರದಾನ ಮಾಡುವವನಿಗೆ ಯಜ್ಞಾಂತಕೃತ್ ಅಂತ. ಏನು ಮಾಡ್ತಾನೆ ಅವನು? ಯಜ್ಞ ಸಮಾಪ್ತಿ ಆದಮೇಲೆ ಏನು ಮಾಡ್ತಾನೆ? ಫಲವನ್ನು ಕೊಡ್ತಾನೆ. ಯಜ್ಞ ಅಂತಕೃತ್, ಯಜ್ಞಗಳನ್ನು ಸಮಾಪ್ತಿಗೊಳಿಸುವವನು, ಅಂದರೆ ಅವುಗಳ ಫಲವನ್ನು ಕೊಡುವವನು. ಯಜ್ಞಗುಹ್ಯಂ, ಯಜ್ಞಗಳಲ್ಲಿ ಗುಪ್ತಜ್ಞಾನ ಸ್ವರೂಪಿ ಮತ್ತು ನಿಷ್ಕಾಮ ಯಜ್ಞ ಸ್ವರೂಪನು. ಯಜ್ಞ ಗುಹ್ಯಂ, ಈ ಯಜ್ಞ ಗುಹ್ಯಂ ಅಂತ ಅಂದರೆ
ಯಜ್ಞಗಳಲ್ಲಿ ಗುಪ್ತ ಜ್ಞಾನ, ಈ ಜ್ಞಾನ ಸ್ವರೂಪಿ, ಈ ಜ್ಞಾನದಿಂದ ಮಾತ್ರ ಯಜ್ಞ ಮಾಡಲಿಕ್ಕಾಗೋದು. ಆ ಜ್ಞಾನ ಪಡ್ಕೊಳ್ಳೋದು ಎಲ್ಲಿಂದ? ಅದು ಗುಹ್ಯ. ನೋಬಲ್ ಡೀಡ್ಸ್ ಯಾವಾಗಲೂ ಗುಹ್ಯವಾಗೇ ಇರುತ್ತೆ. ಸೀಕ್ರೆಟ್ಸ್ ಆಫ್ ಯಜ್ಞ ಅಂತ ಹೇಳ್ತೀವಿ. ಆ ಯಜ್ಞದ ಸೀಕ್ರೆಟ್ಸ್ನ ಎಲ್ಲಿಂದ ಕಲ್ತ್ಕೊಳ್ಬೇಕು? ಗುರುಗಳಿಂದ. ಬರೀ ಗುರುಗಳಿಂದ ಕಲ್ತ್ರೆ ಸಾಕಾ? ಇಲ್ಲ, ಅದನ್ನು ಆಚರಣೆಗೆ ತರಬೇಕು. ಅದನ್ನು ಆಚರಣೆ ತಂದ ಮೇಲೆ, ಧ್ಯಾನಿಸಿದ ಮೇಲೆ, ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಿದ್ಮೇಲೆ ಅದರ ಫಲ ಸಿಗ್ಲಿಕ್ಕೆ ಸಾಧ್ಯ. ಅದು ಜ್ಞಾನ ಯೋಗ ವ್ಯವಸ್ಥಿತ ಅಂತೆಲ್ಲ ಹೇಳ್ತೀವಲ್ವ, ಹಾಗೆ ಆ ಯಜ್ಞ ಗುಹ್ಯಂ ಅನ್ನೋದು ಅದು ಜ್ಞಾನಯೋಗ. ಆ ನೋಬಲ್ ಡೀಡ್ಸ್ ಮಾಡಬೇಕಾದ್ರೆ ಅದನ್ನು ಜ್ಞಾನ ಪಡ್ಕೊಂಡು ಮಾಡಿದಾಗಷ್ಟೇ ಅದನ್ನು ನಮಗೆ ಏನು ಅಂತ ಗೊತ್ತಾಗತ್ತೆ. ಆದ್ದರಿಂದ ಆ ಜ್ಞಾನ ಸಿಗಬೇಕು, ಆ ಜ್ಞಾನವನ್ನು ನಾವು ಅಭ್ಯಾಸ ಮಾಡಬೇಕು, ಅದನ್ನು ಜ್ಞಾನವನ್ನು ಆಚರಣೆಗೆ ತರಬೇಕು. ಆವಾಗಲಷ್ಟೇ ಅದರ ಫಲ ನಮಗೆ ಸಿಗೋದು. ಅದರಿಂದ ಯಜ್ಞ ಗುಹ್ಯಂ ಅಂತ ಹೇಳೋದು. ಅದು ಯಜ್ಞಗಳಲ್ಲಿ ಗುಪ್ತ ಜ್ಞಾನ ಸ್ವರೂಪಿ ಮತ್ತು ನಿಷ್ಕಾಮ ಯಜ್ಞ ಸ್ವರೂಪನು. ಅನ್ನಂ, ಸಮಸ್ತ ಪ್ರಾಣಿಗಳ ಅನ್ನ ಅಂದರೆ ಅನ್ನದಂತೆ ಅವುಗಳನ್ನು ಎಲ್ಲ ರೀತಿಯಿಂದ ತುಷ್ಟಿ ಪುಷ್ಟಿಗೊಳಿಸುವವನು. ಅನ್ನಂ ಅಂದರೆ ಇಲ್ಲಿ ಭಗವಂತನೇ ಅನ್ನಂ ಅಂತ ತೈತ್ರೇಯ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ಅನ್ನಂ ಅಂತ ಭಗವಂತನನ್ನು ಯಾಕೆ ಹೇಳ್ತೀವಿ ಅಂದರೆ, ಆ ಅನ್ನನೂ ಅವನೇ, ಅದನ್ನು ಸ್ವೀಕರಿಸುವಂತಹ ಜೀವಾತ್ಮ ಏನಿದೆ ಅದು ಕೂಡ ಅವನೇ, ಬೇರೆ ಆಗಲೇ ಇಲ್ಲ ಅಲ್ಲಿ. ಹಾಗಾಗಿ ಸಮಸ್ತ ಪ್ರಾಣಿಗಳ ಅನ್ನ ಅಂದರೆ ಅನ್ನದಂತೆ ಅವುಗಳನ್ನು ಎಲ್ಲ ರೀತಿಯಿಂದ ತುಷ್ಟಿ ಪುಷ್ಟಿಗೊಳಿಸುವವನು. ಆ ಅನ್ನವನ್ನು ಸ್ವೀಕರಿಸಿದಾಗಲೇ ಆ ಪ್ರಾಣವಾಯು ಜಾಗೃತಗೊಂಡು ನಮಗೆ ಶಕ್ತಿಯನ್ನು ಕೊಡುವಂಥದ್ದು. ತುಷ್ಟಿ ಪುಷ್ಟಿಗೊಳಿಸುವವನು ಅನ್ನಂ, ಅದರಿಂದ ಅವನು ಬ್ರಹ್ಮ. ಅನ್ನಂ ಅನ್ನದಹ, ಸಕಲ ಅನ್ನಗಳನ್ನು ಭುಂಜಿಸುವವನು ಅಂದರೆ ಈ ಅನ್ನವನ್ನು ಸೇವಿಸುವವನು ಅಂತ ಹೇಳ್ತೀವಿ. ಒನ್ ಹೂ ಕನ್ಸ್ಯೂಮ್ಸ್. ಅನ್ನದಹ, ಅನ್ನವನ್ನು ಸ್ವೀಕರಿಸುವವನು. ಅನ್ನದಹ ಇದರಲ್ಲಿ ಏವಚ ಅಂತ ಬರುತ್ತೆ ಕಡೆಯಲ್ಲಿ. ಗುಹ್ಯಮನ್ನಮನ್ನಾದ ಏವಚ. ಈ ಏವಚಾಗೆ ಶಂಕರಾಚಾರ್ಯರು ಹೇಳೋದು, ಏವಚ ಅಂತ ಹೇಳುವಾಗ ಅವನೇ, ಏವ ಅವನೊಬ್ಬನೇ, ಏನದು ಆ ಅನ್ನವನ್ನು ಸ್ವೀಕರಿಸುವವನೂ ಅವನೇ, ಅನ್ನವೂ ಅವನೇ. ದಿ ಕನ್ಸ್ಯೂಮ್ಡ್ ಆ್ಯಂಡ್ ದಿ ಕನ್ಸ್ಯೂಮರ್ ಬೋತ್ ಆರ್ ಒನ್ ಅಂತ. ಅದರಿಂದ ಏವಚ. ಅದು ಏವಚ ಅಂತ ಹೇಳುವಾಗ ಕನ್ಸ್ಯೂಮ್ಡ್, ಅದು ಎಲ್ಲವೂ ಎಲ್ಲಿ ಒಂದಾಗಿ ಉಳ್ಕೊಂಡಿದೆ? ಬ್ರಹ್ಮನಲ್ಲಿ ಉಳ್ಕೊಂಡಿದೆ. ಇಟ್ ಈಸ್ ಕಲೆಕ್ಟಿವ್ಲಿ ಯಾವುದು ಸ್ವೀಕರಿಸುತ್ತೆ ಮತ್ತು ಸ್ವೀಕರಿಸುವವನು ಎಲ್ಲವೂ ಇರುವುದು ಬ್ರಹ್ಮನಲ್ಲಿ. ಆದ್ದರಿಂದ ಏವಚ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿಗೆ 105ನೇ ಶ್ಲೋಕದ 9 ನಾಮಗಳನ್ನು ನೋಡಿದ್ವಿ. ಇಲ್ಲಿಗೆ 984 ನಾಮಗಳನ್ನು ನೋಡಿದಾಗಾಯಿತು. ಈಗ 106ನೇ ಶ್ಲೋಕವನ್ನು ನೋಡೋಣ. ಆತ್ಮಯೋನಿ ಸ್ವಯಂ ಜಾತೋ ವೈಖಾನಃ ಸಾಮಗಾಯನಃ ದೇವಕೀ ನಂದನ ಸ್ರಷ್ಟ ಕ್ಷಿತೀಶಃ ಪಾಪನಾಶನಃ. ಈ ಶ್ಲೋಕದಲ್ಲಿ 8 ನಾಮಗಳಿದೆ. ಆತ್ಮಯೋನಿ ಸ್ವಯಂ ಜಾತಃ ವೈಖಾನಃ ಸಾಮಗಾಯನಃ ದೇವಕೀ ನಂದನಃ ಸ್ರಷ್ಟ ಕ್ಷಿತೀಶಃ ಪಾಪನಾಶನಃ. 9 ನಾಮಗಳು. ಆತ್ಮಯೋನಿ, ಯಾವ ಕಾರಣವೂ ಬೇರೆ ಇಲ್ಲವೋ ಅಂತಹ ಸ್ವಯಂ ಯೋನಿ ಸ್ವರೂಪನು. ಆತ್ಮ ಯೋನಿ, ಸೆಲ್ಫ್. ಆತ್ಮ ಅಂತ ಹೇಳಿದ್ರೆ ಸೆಲ್ಫ್ ಮತ್ತು ಕಾಸ್. ಆತ್ಮ ಯೋನಿ, ಯಾವ ಕಾರಣವೂ ಬೇರೆ ಇಲ್ಲವೋ ಅಂತಹ ಸ್ವಯಂ ಯೋನಿ ಸ್ವರೂಪನು ಅಂತ ಹೇಳಿದರೆ, ಕಾರಣವೂ ಅವನೇ, ಕಾರ್ಯವೂ ಅವನೇ. ಹೇಗೆ ಕಾರಣವೂ ಕಾರ್ಯವೂ ಅವನೇ ಆಗ್ತಾನೆ? ಈಗ ಮಣ್ಣು ಬೇರೆ ಮಡಕೆ ಬೇರೆ ಆಗಲಿಲ್ಲ, ಮಣ್ಣಿರೋದ್ರಿಂದ ಮಡಕೆ ಹಾಕಿದೆ. ಹಾಗಾದರೆ ಮಣ್ಣು ಮಡಕೆ ಬೇರೆನಾ? ಇಲ್ಲ. ಮಡಕೆ ಮಣ್ಣಿನ ರೂಪ ಅಷ್ಟೇ, ಮಣ್ಣಿಲ್ದಲೇ ಮಡಕೆ ಇಲ್ಲ. ಆದ್ದರಿಂದ ಇಲ್ಲಿ ಆತ್ಮಯೂನಿಹಿ ಅಂತ ಹೇಳಿದ್ರೆ ಕಾರಣ ಅವನೇ, ಭಗವಂತನೇ. ಆ ಭಗವಂತ ಇರೋದ್ರಿಂದಲೇ ಇದಿರೋದು. ಆ ಭಗವಂತ ಇಲ್ಲ ಅಂತ ಹೇಳಿದ್ರೆ
ಈ ಶರೀರ ಅನ್ನೋದು ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಅವನು ಆತ್ಮಯೋನಿಹಿ. ಆತ್ಮಯೋನಿಹಿ ಯಾವ ಕಾರಣವೂ ಬೇರೆ ಅಲ್ಲವು, ಅಂದರೆ ಅವನು ಬೇರೆ ಆಗಲೇ ಇಲ್ಲ, ಅವನಿರೋದ್ರಿಂದಲೇ ಎಲ್ಲವೂ ಇರುವಂಥದ್ದು. ಅಂತಹ ಸ್ವಯಂ ಯೋನಿ ಸ್ವರೂಪನು ಆತ್ಮಯೋನಿ. ಸ್ವಯಂ ಜಾತಃ, ಸ್ವಯಂ ತನ್ನಿಂದ ತಾನೇ ಸ್ವೇಚ್ಛಾಪೂರ್ವಕ ಪ್ರಕಟಗೊಳ್ಳುವವನು. ಸ್ವಯಂ ಜಾತಃ, ಸ್ವಯಂ ಅಂದರೆ ಆನ್ ಈಸ್ ಓನ್, ಅವನಾಗಿನೇ. ಜಾತಃ ಎಕ್ಸಿಸ್ಟ್, ಪ್ರಕಟಗೊಳ್ತಾನೆ. ಸ್ವಯಂ ಜಾತಃ, ಅವನ ಇಚ್ಛೆಯಿಂದ ತಾನಾಗಿ ಪ್ರಕಟಗೊಳ್ತಾನೆ. ಅವನನ್ನು ಬೇರೆ ಯಾರೂ ಪ್ರಕಟಗೊಳಿಸಬೇಕಾಗಿಲ್ಲ. ಅವನನ್ನು ಸ್ವಯಂಭೂ ಅಂತ ಹೇಳ್ತೀವಿ. ಅವನನ್ನು ಮಾಡಲಿಕ್ಕೆ ಬೇರೆ ಯಾವುದೇ ರೀತಿಯ ಕರ್ಮಚಕ್ರ ಅದೆಲ್ಲ ಏನೂ ಬೇಕಾಗಿಲ್ಲ. ಆದ್ದರಿಂದ ಅವನು ಸ್ವಯಂ ಜಾತಃ. ವೈಖಾನಃ, ಪಾತಾಳದಲ್ಲಿ ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಭೂಮಿಯನ್ನು ಅಗೆದವನು. ವೈಖಾನಃ ಅನ್ನೋದು ವರಾಹನಿಗೆ ಇನ್ನೊಂದು ಹೆಸರು. ವರಾಹ ರೂಪದಲ್ಲಿ ಭೂಮಿಯನ್ನು ಅಗೆದು ಭೂಮಿಯನ್ನು ರಕ್ಷಿಸ್ತಾನೆ ಹಿರಣ್ಯಾಕ್ಷನ ಕಡೆಯಿಂದ. ಹಿರಣ್ಯಾಕ್ಷನ ಸಂಹಾರಕ್ಕೆ ಅವನು ಪಾತಾಳವನ್ನು ಅಗಿತಾನೆ. ಪಾತಾಳವಾಸಿ ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಭೂಮಿಯನ್ನು ಅಗೆದವನು. ಯಾರದು? ವರಾಹ ರೂಪದಲ್ಲಿ ವಿಷ್ಣು ವರಾಹ ರೂಪದ ವಿಷ್ಣು, ಅವನನ್ನು ವೈಖಾನಃ ಅಂತ ಹೇಳ್ತಾರೆ. ಸಾಮಗಾಯನಃ, ಸಾಮಗಾಯನ, ಸಾಮವೇದವನ್ನು ಹಾಡುವವನು. ಸಾಮವೇದ ಗಾಯನ ಯಾರು ಮಾಡ್ತಾರೆ? ಈ ಸಾಮವೇದ ಗಾಯನ ಅಂತ ಹೇಳಿದರೆ ಶಂಕರಾಚಾರ್ಯರು ಹೇಳೋದು, ಯಾರಿಗೆ ಆತ್ಮಸಾಕ್ಷಾತ್ಕಾರ ಆಗಿರುತ್ತೋ ಅಂಥವರು ಸಾಮಗಾಯನನೇ ಮಾಡ್ತಾರಂತೆ, ಬೇರೆ ಏನು ಮಾಡಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸಾಮಗಾಯನಃ. ದೇವಕೀ ನಂದನಃ, ದೇವಕಿಯ ಮಗ ಭಗವಂತ ಕೃಷ್ಣ. ದೇವಕಿ ನಂದನಃ, ದೇವಕಿಗೆ ನಂದನಃ ಅಂದರೆ ಸಂತೋಷವನ್ನು ತಂದವನು. ಯಾರು? ದೇವಕಿಯ ಮಗ ಕೃಷ್ಣ. ಸ್ರಷ್ಟ, ಸಮಸ್ತ ಲೋಕಗಳನ್ನು ರಚಿಸುವವನು. ಯಾರು ಸೃಷ್ಟಿ ಮಾಡ್ತಾನೋ ಅವನನ್ನು ಸ್ರಷ್ಟ ಅಂತ ಹೇಳ್ತೀವಿ. ಕ್ಷಿತೀಶಃ, ಪೃಥ್ವೀಪತಿಯು. ಕ್ಷಿತಿ ಈಶಃ, ಕ್ಷಿತಿ ಅಂತ ಹೇಳಿದ್ರೆ ಭೂಮಿಯ ಒಡೆಯ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಭೂಮಿ ಅಥವಾ ಭೂಮಿ ತಾಯಿ ಅಂತ ತಗೊಂಡಾಗ ಅಲ್ಲಿ ಸೀತೆ ಅಂತ ತಗೊಳ್ತಾರೆ. ಸೀತೆಯ ಈಶ, ಸೀತೆಯ ಪತಿ ಯಾರು ಅಂತ ಹೇಳಿದ್ರೆ ಶ್ರೀರಾಮಚಂದ್ರ. ಕ್ಷಿತೀಶಃ ಅಂತ ಹೇಳಿದ್ರೆ ಶ್ರೀರಾಮ ಅಂತ ಕೂಡ ಹೇಳ್ತಾರೆ. ಪಾಪನಾಶನಃ, ಸ್ಮರಣೆ, ಕೀರ್ತನೆ, ಆರಾಧನೆ ಮತ್ತು ಧ್ಯಾನ ಇತ್ಯಾದಿಗಳನ್ನು ಮಾಡುವುದರಿಂದ ಸಕಲ ಪಾಪ ಸಮೂಹವನ್ನು ನಾಶ ಮಾಡುವವನು. ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ ಇಲ್ಲಿ. ಸ್ಮರಣೆ, ಭಗವಂತನನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ಳೋದು. ಕೀರ್ತನೆ, ಅವನನ್ನು ಹಾಡೋದು, ಅವನನ್ನು ಆರಾಧನೆ ಮಾಡೋದು ಮತ್ತು ಧ್ಯಾನ ಇತ್ಯಾದಿಗಳನ್ನು ಮಾಡೋದ್ರಿಂದ ಸಕಲ ಪಾಪ ಸಮೂಹವನ್ನು ನಾಶ ಮಾಡುವವನು. ಈ ಪಾಪ ಏನು ನಾವು ಮಾಡಿರ್ತೀವಿ ಅದನ್ನೇ ನಾಶ ಮಾಡ್ತಾನಂತೆ, ಆ ಸಮೂಹವನ್ನೇ. ನಾವು 1-2 ಪಾಪ ಮಾಡಿರಲ್ಲ ಅಂತ ಭಗವಂತನಿಗೆ ಗೊತ್ತು. ಸಮೂಹ ಅಂದರೆ ಒಂದಷ್ಟು ಮಾಡಿರ್ತೀವಿ, ಒಂದು ಗುಂಪು, ಅದನ್ನೇ ನಾಶ ಮಾಡುವವನು. ಪಾಪ ನಾಶನಃ. ಅಲ್ಲಿಗೆ 106ನೇ ಶ್ಲೋಕದ 8 ನಾಮಗಳನ್ನು ನೋಡಿದ್ವಿ. 992 ನಾಮಗಳನ್ನು ಇದುವರೆಗೂ ನೋಡಿದ್ವಿ. ಈಗ ಕಡೆಯ ಶ್ಲೋಕ 107ನೇ ಶ್ಲೋಕ ನೋಡೋಣ. ಶಂಖ ಬೃನ್ನಂದಕಿ ಚಕ್ರಿ ಶಾರ್ಂಗಧನ್ವಾ ಗದಾಧರಃ ತಥಾಂಗಪಾಣಿರಕ್ಷೋಭ್ಯ ಸರ್ವ ಪ್ರಹರಣಾಯುಧಃ. ಇದರಲ್ಲಿ 8 ನಾಮಗಳಿದೆ. ಶಂಖಭೃತ್, ನಂದಕಿ, ಚಕ್ರಿ, ಶಾರ್ಂಗಧನ್ವ, ಗದಾಧರಃ,
ರಥಾಂಗಪಾಣಿ ಅಕ್ಷೋಭ್ಯ ಸರ್ವಪ್ರಹರಣಾಯುಧ. ಇಲ್ಲಿ ಭಗವಂತನ ಸಂಪೂರ್ಣ ಚಿತ್ರವನ್ನು ಮತ್ತೆ ತೋರಿಸ್ತಾ ಇದ್ದಾರೆ. ಶಂಖಭೃತ್, ಪಾಂಚಜನ್ಯವೆಂಬ ಶಂಖವನ್ನು ಧರಿಸಿರುವವನು. ಶಂಖಭೃತ್, ಶಂಖ ಅಂದರೆ ಗೊತ್ತಿದೆ, ಕಾಂಚ್. ಶಂಖ ಭೃತ್ ಅಂದರೆ ಹಿಡ್ಕೊಂಡಿರೋನು, ಸಪೋರ್ಟ್ ಮಾಡಿರುವವನು. ಯಾವುದದು? ಪಾಂಚಜನ್ಯ. ಕೃಷ್ಣ ಹಿಡ್ಕೊಂಡಿದ್ದ ಶಂಖ ಯಾವುದು? ಪಾಂಚಜನ್ಯ. ಆ ಪಾಂಚಜನ್ಯ ಶಂಖ ಅದು ಏನು ಸಿಂಬಾಲಿಸಮ್, ಅದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಪಂಚಭೂತಗಳನ್ನು ತೋರಿಸುತ್ತೆ, ಹೇಳ್ತಂತೆ. ಅದರ ಒಂದು ಏನು ಹೇಳ್ತಾರೆ, ಸಿಂಬಾಲಿಸಮ್. ಆ ಶಂಕು ಹಿಡಿದಿದ್ದಾನೆ ಅಂದರೆ ಅವನು ಪಂಚಭೂತಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ ಅಂತ ಹೇಳ್ತಾರೆ. ಶಂಖಭೃತ್, ಪಾಂಚಜನ್ಯವೆಂಬ ಶಂಖವನ್ನು ಧರಿಸಿರುವವನು ಕೃಷ್ಣ. ನಂದಕಿ, ನಂದಕವೆಂಬ ಖಡ್ಗವನ್ನು ಧರಿಸಿರುವವನು. ನಂದಕಿ ಖಡ್ಗ. ಆ ನಂದಕಿ ಎನ್ನುವಂತಹ ಖಡ್ಗ ಎಂಥದ್ದು? ಭಗವಂತ ಹಿಡಿದಿರುವಂಥ ಖಡ್ಗ ಯಾವುದು? ಜ್ಞಾನ ಖಡ್ಗ ಅಂತ ಹೇಳ್ತಾರೆ, ಅದಕ್ಕೆ ನಂದಕಿ ಅಂತ ಹೇಳ್ತಾರೆ. ಚಕ್ರಿ, ಸಂಸಾರ ಚಕ್ರವನ್ನು ನಡೆಸುವವನು ಹಾಗೂ ಸುದರ್ಶನವೆಂಬ ಚಕ್ರವನ್ನು ಧರಿಸಿರುವವನು. ಚಕ್ರಿ, ಆ ಚಕ್ರವನ್ನು ಏನು ಇಟ್ಕೊಂಡಿದ್ದಾನೆ ಅದು ಸುದರ್ಶನ ಚಕ್ರವನ್ನು ಇಟ್ಕೊಂಡಿದ್ದಾನೆ. ಯಾರು ಚಕ್ರವನ್ನು ಹಿಡ್ಕೊಂಡಿರ್ತಾರೋ ಅವನನ್ನು ಚಕ್ರಿ ಅಂತ ಹೇಳ್ತೀವಿ. ಶಾಂಗಧನ್ವ, ಶಾಂಗವೆಂಬ ಧನುಸ್ಸನ್ನು ಧರಿಸಿರುವವನು. ಅತ್ಯಂತ ಶ್ರೇಷ್ಠವಾದ ಧನುಸ್ಸಿದು ಶಾಂಗಧನ್ವ ಅಂತ. ಆ ಧನುಸ್ಸನ್ನು ಧರಿಸಿರುವವನು. ಗದಾಧರ, ಕೌಮೋದಕಿ ಎಂಬ ಗದೆಯನ್ನು ಧರಿಸಿರುವವನು. ಅವನು ಹಿಡಿದಂಥ ಗದೆಯ ಹೆಸರೇನಿದೆ? ಕೌಮೋದಕಿ. ರಥಾಂಗಪಾಣಿ, ರಥಾಂಗಪಾಣಿ, ಭೀಷ್ಮರ ಪ್ರತಿಜ್ಞೆಯನ್ನು ನಡೆಸಲು ಸುದರ್ಶನ ಚಕ್ರವನ್ನು ಕೈಗೆತ್ತಿಕೊಂಡವನು. ರಥಾಂಗಪಾಣಿ ಅಂದರೆ ಈ ರಥದ ಒಂದು ಚಕ್ರ ಏನಿದೆ, ಅವನು ಯುದ್ಧ ಭೂಮಿಯಲ್ಲಿ ಅದನ್ನು ಕೂಡ ತಗೊಂಡು ಚಕ್ರವಾಗಿ ಉಪಯೋಗಿಸ್ಕೊಳ್ತಾನಂತೆ. ರಥಾಂಗಪಾಣಿ, ರಥಾಂಗ ಚಕ್ರ ಹಿಡಿಯುವವನು ಅಂತ. ಅಕ್ಷೋಭ್ಯ, ಯಾವ ರೀತಿಯಿಂದಲೂ ಸಹ ವಿಚಲಿತಗೊಳಿಸಲು ಆಗದಂತಹ ಶಾಂತ ಮೂರ್ತಿಯು. ಅಕ್ಷೋಭ್ಯ, ಕ್ಷೋಭ್ಯ ಅಂತ ಅಂದರೆ ಡಿಸ್ಟರ್ಬ್ ಆಗೋನು, ಎಜಿಟೇಟ್ ಆಗೋನು. ಆದರೆ ಇವನು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ, ಅವನು ಶಾಂತ ಮೂರ್ತಿಯು. ಸರ್ವಪ್ರಹರಣಾಯುಧ, ಜ್ಞಾತ ಮತ್ತು ಅಜ್ಞಾತವಾದ ಎಷ್ಟು ಯುದ್ಧ ಭೂಮಿಯಲ್ಲಿ ಪ್ರಹಾರ ಮಾಡಲು ಯೋಗ್ಯವಾದ ಆಯುಧಗಳಿವೆಯೋ ಅವೆಲ್ಲವನ್ನೂ ಧರಿಸಿರುವವನು. ಸರ್ವಪ್ರಹರಣಾಯುಧ, ಎಲ್ಲವೂ ಅವನ ಆಯುಧವೇ. ಅವನಿಗೆ ಆಯುಧ ಸಿಕ್ತಾ? ರಥದ ಚಕ್ರ ಕೂಡ ಅಲ್ಲಿ ಅವನಿಗೆ ಆಯುಧ. ಏನೂ ಆಯುಧ ಸಿಗಲಿಲ್ವಾ? ಅವನ ಉಗುರು, ಕೈಯಿನ ಉಗುರೇ ಆಯುಧ ಆಯಿತು ನರಸಿಂಹ ಅವತಾರದಲ್ಲಿ. ಹಾಗಾಗಿ ಅವನು ರಥಾಂಗಪಾಣಿ, ಸರ್ವಪ್ರಹರಣಾಯುಧ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಶಂಕರಾಚಾರ್ಯರು ಹೇಳುವಾಗ ಈ ಶಂಖಭೃತ್ ಅಂತ ಹೇಳುವಾಗ ಅದನ್ನು ಪಂಚಭೂತಗಳು ಅಂತ ಹೇಳ್ತಾರೆ. ಪಂಚಭೂತಗಳನ್ನು ಹಿಡಿದವನು ಅವನು. ನಂದಕಿ, ಆ ಕತ್ತಿಯನ್ನು ಹೇಳುವಾಗ ಏನು ಹೇಳ್ತಾರೆ? ಜ್ಞಾನ ಖಡ್ಗ ಅಂತ ಅದಕ್ಕೆ ಹೇಳ್ತಾರೆ. ಈ ಸುದರ್ಶನ ಚಕ್ರ ಹಿಡಿದಿದ್ದಾನೆ ಅವನು, ಕೈಯಲ್ಲಿ ತಿರುಗಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಮನಸ್ಸು ತತ್ವವನ್ನು ಹೇಳ್ತಾರೆ. ಅಥವಾ ಸಂಸಾರ ಚಕ್ರವನ್ನು ಅವನು ತಿರುಗಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಮ್ಮೆಲ್ಲರ ಮನಸ್ಸನ್ನು ಆಟಾಡಿಸ್ತಾ ಇರೋನು ಅವನೇ, ಸಂಸಾರ ಚಕ್ರವನ್ನು ತಿರುಗಿಸ್ತಾ ಇರೋನು ಅವನೇ. ಶಾರ್ಗಧನ್ವ ಅಂತ ಹೇಳುವಾಗ ಈ ನಮ್ಮಲ್ಲಿರುವ ಪಂಚೇಂದ್ರಿಯಗಳೇನಿದೆ ಅದು ಅಂತ ಹೇಳ್ತಾರೆ. ಇಂದ್ರಿಯ ಅಹಂಕಾರ, ಅದು ಆ ಸೆನ್ಸ್ ಆರ್ಗನ್ಸ್ ಏನಿದ್ದಾವೆ ಪಂಚೇಂದ್ರಿಯಗಳು, ಅದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ ಶಾರ್ಗಧನ್ವ. ಗದಾಧರ ಅಂತ ಹೇಳಿದ್ರೆ ಅದನ್ನು ಬುದ್ಧಿ ತತ್ವ ಅಂತ ಹೇಳ್ತಾರೆ, ಇಂಟೆಲಿಜೆಂಟ್ ಪ್ರಿನ್ಸಿಪಲ್ ಅಂತ ಗದಾಧರ. ಇದೆಲ್ಲವನ್ನು ಭಗವಂತ ಹಿಡ್ಕೊಂಡಿದ್ದಾನೆ.
ಆ ಶಂಖ ಚಕ್ರ ಗದಾ ಹಸ್ತ ಅಥವಾ ಆ ನಂದಕಿ, ಆ ಚಕ್ರಿ ಒಂದೊಂದು ಕೂಡ ನಮ್ಮ ಮನಸ್ಸು, ನಮ್ಮ ಪಂಚೇಂದ್ರಿಯಗಳು, ಪಂಚಭೂತಗಳು ಇವನ್ನೇ ತೋರಿಸ್ತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ಶಂಖಬೃನ್ ನಂದಕಿ ಚಕ್ರಿ ಶಾಂಗಧನ್ವಾ ಗದಾಧರ ರಥಾಂಗಪಾಣಿರಕ್ಷೋಭ್ಯ ಸರ್ವಪ್ರಹರಣಾಯುಧ. ಸರ್ವಪ್ರಹರಣಾಯುಧ ಓಂ ನಮ ಇತಿ. ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ ಹೇಳುವಾಗ ಈ ಎಲ್ಲವನ್ನು ಸೃಷ್ಟಿ ಮಾಡಲಿಕ್ಕಾಗಲಿ, ಇದೆಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕಾಗಲಿ ಅವನು ಯಾವುದನ್ನು ಬೇಕಾದರೂ ಅವನು ತನ್ನ ಆಯುಧವನ್ನು ಮಾಡ್ಕೊಳ್ತಾನೆ, ಪ್ರಪಂಚವನ್ನು, ಈ ಸೃಷ್ಟಿಯನ್ನು ರಕ್ಷಿಸಲಿಕ್ಕೆ ಅಂತ ಹೇಳ್ತಾ ಈ ಸಹಸ್ರನಾಮವನ್ನು ಮುಗಿಸ್ತಾರೆ. ಇಲ್ಲಿ 1,000 ನಾಮಗಳ ಸಮಾಪ್ತಿಯನ್ನು ಸೂಚಿಸುವ ಸಲುವಾಗಿ ಅಂತ್ಯದ ನಾಮವನ್ನು 2 ಬಾರಿ ಬರೆಯಲಾಗಿದೆ. ಮಂಗಳ ವಚನವಾದುದರಿಂದ ಓಂಕಾರವನ್ನು ಸ್ಮರಿಸಲಾಗಿದೆ. ಅಂತ್ಯದಲ್ಲಿ ನಮಸ್ಕಾರ ಮಾಡಿ ಭಗವಂತನನ್ನು ಪೂಜಿಸಲಾಗಿದೆ. ಕಡೆ ಶ್ಲೋಕದಲ್ಲಿ ಮತ್ತೆ ನಾವು ಶುರುವಿನಲ್ಲಿ ತಂದುಕೊಂಡಂತಹ ಆ ವಿಷ್ಣು ಭಗವಾನ್, ಆ ವಿಷ್ಣುವನ್ನು ಶಂಖ ಚಕ್ರ ಗದಾ ಹಸ್ತ ಏನಿದೆ ಆ ಭಗವಂತನನ್ನು ಮತ್ತೆ ನಮಗೆ ಇಲ್ಲಿ ನೆನಪು ಮಾಡಿಕೊಡ್ತಾರೆ. ಕಡೆ ಹೇಳುವಾಗ ಯಾವಾಗಲೂ ಸರ್ವಪ್ರಹರಣಾಯುಧ ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ ಹೇಳೋದು ಏತಕ್ಕೆ ಅಂತ ಹೇಳಿದ್ರೆ ಇಲ್ಲಿಗೆ ಸಹಸ್ರನಾಮ ಮುಗೀತು ಅನ್ನೋದನ್ನು ತೋರಿಸ್ಲಿಕ್ಕೆ ಕೂಡ ನಾವು 2 ಸಲ ಹೇಳ್ತೀವಿ ಕಡೆಯ ನಾಮವನ್ನು ಅಂತ ಆಚಾರ್ಯರು ಹೇಳ್ತಾರೆ. ಅಲ್ಲಿಗೆ ನಾವು ವಿಷ್ಣು ಸಹಸ್ರನಾಮದ 1000 ನಾಮಗಳನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ. ಇದನ್ನು ವಿವರಿಸಲಿಕ್ಕೆ ನಾನು ಹಲವಾರು ಜ್ಞಾನಿಗಳ ವ್ಯಾಖ್ಯಾನ ಪುಸ್ತಕಗಳನ್ನು ರೆಫರ್ ಮಾಡಿ ನನಗೆ ತಿಳಿದ ಸ್ವಲ್ಪವನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಹೆಚ್ಚಿನ ಕೆಲವು ನಾಮಗಳಲ್ಲಿ ನಾನು ಹೆಚ್ಚಿನ ವಿವರಣೆಯನ್ನು ಕೊಟ್ಟಿಲ್ಲ ಅಥವಾ ತಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಹೆಚ್ಚಿನ ವಿವರಣೆಗೆ ಸಾಕಷ್ಟು ಮೈಸೂರಿನ ಸ್ವಾಮೀಜಿಯವರು ಕೂಡ ಮಾಡ್ತಾ ಇದ್ದಾರೆ, ಹೆಚ್ಚಿನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ, ಹೆಚ್ಚಿನ ವಿವರಣೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ದಯವಿಟ್ಟು ಶಾರದಾ ಸನ್ನಿಧಿ ಅಂತ ನೀವು ನೋಡಿದ್ರೆ, ಶಾರದಾ ಮಂದಿರ ಅಂತ ನೋಡಿದ್ರೆ ಮೈಸೂರು ಅಂದರೆ ಹಂಸಾನಂದರು ಮಾಡಿರುವಂತಹ ಒಂದು ವಿಡಿಯೋಸ್ ಬರ್ತಾ ಇದೆ ಯೂಟ್ಯೂಬಲ್ಲಿ, ಅದನ್ನು ರೆಫರ್ ಮಾಡ್ಬೋದು. ಇಲ್ಲ ಶಂಕರ ಭಾಷ್ಯ ಸಹಿತ ವ್ಯಾಖ್ಯಾನ ಕೊಟ್ಟಿರುವಂಥ ಯೂಟ್ಯೂಬ್ನಲ್ಲಿ ಬಹಳಷ್ಟು ಜನ ಸಿಗ್ತಾರೆ, ಅವ್ರದನ್ನು ಕೂಡ ರೆಫರ್ ಮಾಡ್ಬೋದು. ನನಗೆ ತಿಳಿದ ಮಟ್ಟಿಗೆ ಸಂಕ್ಷಿಪ್ತವಾಗಿ 1000 ನಾಮಗಳನ್ನು ಹೇಳೋ ಪ್ರಯತ್ನ ನಾನು ಮಾಡಿದ್ದೀನಿ. ಭೀಷ್ಮಾಚಾರ್ಯರು ಸುಮಾರು 58 ದಿನ ಆ ಬಾಣಗಳ ಮೇಲೆ ಮಲ್ಕೊಂಡಿದ್ರಂತೆ. ರಕ್ತ ಎಲ್ಲ ಸೋರಿ ಹೋಗಿತ್ತಂತೆ. ಪಾಂಡವರು ಅಲ್ಲಿ ಕುಳಿತಿದ್ದಾರೆ, ಕೃಷ್ಣ ಕೂಡ ಅಲ್ಲಿ ಕುಳಿತಿದ್ದಾನೆ. ಧರ್ಮಪುತ್ರ ಅಲ್ಲಿ ಬಂದು ಭೀಷ್ಮಾಚಾರ್ಯರನ್ನು ನನಗೆ ಇದನ್ನು ತಿಳಿಸ್ಕೊಡಿ ಅಂತ ಕೇಳಿದಾಗ ಭೀಷ್ಮಾಚಾರ್ಯರಲ್ಲಿ ಶಕ್ತಿನೇ ಇರಲಿಲ್ಲ, ಎಲ್ಲ ರಕ್ತ ಸೋರಿ ಹೋಗಿತ್ತಂತೆ. ಅವರು ಈ ಸಹಸ್ರನಾಮವನ್ನು ಹೇಗೆ ಹೇಳಲಿಕ್ಕಾಯಿತು ಅಂತ ಹೇಳಿದಾಗ ಕೃಷ್ಣನೇ ಆ ಭೀಷ್ಮಾಚಾರ್ಯರ ರೂಪದಲ್ಲಿ ಬಂದು ಇದನ್ನು ಹೇಳ್ತಾರೆ ಅಂತ ಹೇಳ್ತಾರೆ. ಭಗವಂತನೇ ತನ್ನ ಬಗ್ಗೆ ಹೇಳ್ಕೊಂಡಂತಹ ಸಹಸ್ರನಾಮಗಳು ತಾನೇ ಕುಳಿತು ಕೇಳಿರುವಂತಹ ಸಹಸ್ರನಾಮ ಆಗಿರೋದ್ರಿಂದ ಇದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಸಹಸ್ರನಾಮ ವಿಷ್ಣು ಸಹಸ್ರನಾಮ. ಮತ್ತು ಜೀವನದ ಈ ಸಂಸಾರ ಸಾಗರವನ್ನು ದಾಟಿಸಲಿಕ್ಕೆ ಇದೊಂದನ್ನು ಹಿಡ್ಕೊಂಡ್ರೆ ಸಾಕು, ಬೇರೆ ಯಾವುದು ಬೇಡ ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಮ ಸಹಸ್ರನಾಮದ ಪರಿಚಯ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ಕೊಂಡಿದ್ದೀವಿ. ಮುಂದೆ ಫಲಶ್ರುತಿ ಇದೆ. ಆ ಫಲಶ್ರುತಿಯ ಒಂದು ವಿಡಿಯೋವನ್ನು ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಆದ್ದರಿಂದ ಆ ಫಲಶ್ರುತಿಯನ್ನು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ತಾವೆಲ್ಲ ಓದಬೇಕು ಅಂತ ಓದೋಣ. ಕಡೆಗೆ ಅರ್ಜುನ ಉವಾಚ ಅಂತ ಏನಿದೆ ಆ ಶ್ಲೋಕಗಳನ್ನು ಮಾಡಬೇಕು, ಅದನ್ನು ಮತ್ತೆ ಮಾಡಿಕೊಳ್ಳೋಣ. ಕಡೆಯ ಶ್ಲೋಕ ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚ ನಂದಕಿ
श्रीमान्नारायणो विष्णुर्वासुदेवोऽभिरक्षतु वनमाली गदीशाङ्गी शङ्की चक्री च नन्दकी श्रीमान्नारायणो विष्णुर्वासुदेवोऽभिरक्षतु वनमाली गदीशाङ्गी शङ्की चक्री च नन्दकी श्रीमान्नारायणो विष्णुर्वासुदेवोऽभिरक्षतु श्रीवासुदेवोऽभिरक्षतु ॐ नम इति। भगवंत वनमाली गदी शांगी शंकी चक्री च नंदकी ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ನಮ್ಮನ್ನು ರಕ್ಷಿಸು, ವಾಸುದೇವೋಭಿ ರಕ್ಷಿಸು, ನಮ್ಮನ್ನು ರಕ್ಷಿಸು ಅಂತ ಬೇಡ್ಕೊಳ್ತಾ ವಿಷ್ಣು ಸಹಸ್ರನಾಮದ ಅಂತ್ಯವನ್ನು ನಾವು ಮಾಡಿದ್ದೀವಿ. ಅಂದರೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣ ಮಾಡ್ತಾ ಇದ್ದೀವಿ, ಅಂತ್ಯಗೊಳಿಸ್ತಾ ಇದ್ದೀವಿ. ಅಂತಂದರೆ ಅಂತ್ಯ ಅಂತಲ್ಲ, ಸಂಪೂರ್ಣಗೊಳಿಸ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ, ತಾವು ನನಗೆ ಒಂದು ಅನುಭವವನ್ನು ತಂದುಕೊಟ್ರಿ. ಈ ಸುಂದರವಾದ ಅನುಭವಕ್ಕೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.